ನೋಡಿ MB ಪಾಟೀಲ್ ಅವರಿಗೆ ಈ ಒಂದು ಜಾತಿಯ ಸಮೀಕ್ಷೆ ಏನ್ ಮಾಡ್ತಾ ಇದೆ ಕಾಂಗ್ರೆಸ್, ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಅದನ್ನ ಮಾಡಬೇಕು ಅಂತ ಅವೈಜ್ಞಾನಿಕವಾಗಿದೆ ಅಂತ ಇಡೀ 37 ಜನ ಕಾಂಗ್ರೆಸ್ ಲಿಂಗಾಯತ ಶಾಸಕರ ಸಮೂಹ ಏನಿದೆ ಅದನ್ನ ವಿರೋಧ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇದ್ದಾಗ ರಾಜಕೀಯವಾಗಿ ಅಶೋಕ್ ಅವರು ಒಂದು ಹೇಳಿಕೆ ಕೊಟ್ಟಿರಬಹುದು, ಆದ್ರೆ ಅಸಮಾಧಾನ ನಿಮ್ಗೆ ಕುದಿತಿರೋದಂತೂ ನಿಜ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕೆಂದ್ರೆ ಶಾಮನೂರ್ ಶಿವಶಂಕರಪ್ಪನವರ ಹೇಳಿಕೆ ತಗೋಬಹುದು, MB ಪಾಟೀಲ್ ಅವರ ಹೇಳಿಕೆಯನ್ನು ನೀವು ತಗೋಬಹುದು, ಎಲ್ಲ 37 ಜನ ಗೆದ್ದಿದ್ದಾರೆ ಕಾಂಗ್ರೆಸ್ ಲಿಂಗಾಯತ ಶಾಸಕರು, ಅವರೆಲ್ಲರ ಹೇಳಿಕೆಯನ್ನು ತಗೋಬಹುದು. ಅದಲ್ಲದೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈ ಒಂದು ಜಾತಿಯ ಸಮೀಕ್ಷೆ ಸರಿ ಇಲ್ಲ, ನಮ್ಮ ಭಾರತೀಯ ಜನತಾ ಪಕ್ಷದ ನಿಲುವು ಭಾರಿ ಸ್ಪಷ್ಟ, ಆರ್ಥಿಕವಾಗಿ ಸಾಮಾಜಿಕವಾಗಿ ಜಾತಿಯ ಸಮೀಕ್ಷೆ ಆಗಬೇಕು, ಕರೆಕ್ಟ್ ಆಗಿ ಅದಕ್ಕೆ ಯಾವ್ಯಾವ ಜಾತಿಗಳಿಗೆ ಏನೇನು ಅನುಗುಣವಾಗಿ ಸೌಕರ್ಯಗಳು ತಲುಪಬೇಕು ಅದನ್ನ ಮಾಡಬೇಕು ಅಂತ. ಆದ್ರೆ ಅವೈಜ್ಞಾನಿಕವಾಗಿ ಏನ್ ಮಾಡಿದ್ದಾರೆ, ಇದನ್ನ ಬರೀ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡೋದಲ್ಲ, ಕಾಂಗ್ರೆಸ್ ಅಲ್ಲಿ ಇರುವಂತ ಲಿಂಗಾಯತ ಶಾಸಕರು ವಿರೋಧ ಮಾಡ್ತಾರೆ. ಈ ರೀತಿ ಒಂದು ಕಡೆ ಇನ್ನೊಂದು ಷಡಕ್ಷರಿ ತಿಪ್ಟೂರಿನ ಶಾಸಕರು ಬಹಿರಂಗವಾಗಿ ಹೇಳ್ತಾರೆ, ನಮ್ಮ ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ, ನಮ್ಮ ಹತ್ರ ದುಡ್ಡು ಕೊಡೋದಕ್ಕೆ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ, 50 ಲಕ್ಷ ಮಾತ್ರ ಕೊಡ್ತಾ ಇದ್ದಾರೆ. ಇದೆಲ್ಲ ಹೇಳಿದ್ರೆ ಕಾಂಗ್ರೆಸ್ ಅವರು, ನಾವ್ ಹೇಳ್ತಿರೋಂಥದ್ದಲ್ಲ, ಇದೆಲ್ಲವೂ ಹೇಳ್ತಿರೋಂಥದ್ದು ಬರ್ತಾ ಇರೋದು ಕಾಂಗ್ರೆಸ್ ಶಾಸಕರ ಬಾಯಲ್ಲೇ, ಪತ್ರ ಬರೀತಾ ಇರೋದು ಕಾಂಗ್ರೆಸ್ ಅವರು. ಅವ್ರು ನಮ್ ಟಚ್ ಅಲ್ಲಿ ಇಲ್ಲ, ನಮ್ಗೆ ಬೇಕಾಗಿಲ್ಲ, ಅವರೇ ಬಿದ್ದೋಗತ್ತಿದ್ದು ಈ ಸರ್ಕಾರ ತಾನಾಗೆ ಯಾರ ಒಂದು ಆಪರೇಷನ್ ಬೇಡದೇನೆ ಅದಾಗದೆ ಬಿದ್ದೋಗ ಸರ್ಕಾರ. ಸರ್ಕಾರದಲ್ಲಿ ದುಡ್ಡಿಲ್ಲ, ನೀವೇನ್ ಮಾಡ್ತಾರೆ? 224 ವಿಧಾನಸಭಾ ಕ್ಷೇತ್ರ, 136 ಕಾಂಗ್ರೆಸ್, 66 ಬಿಜೆಪಿ, 19 JDS. ಬಿದ್ದೋಗುತ್ತೆ ಅಂತಾರೆ. ನಿಮ್ಮ ಹತ್ರ 136 ಎಷ್ಟು ಜನ ಹೊರಗಡೆ ಬರಬೇಕು? ಏನ್ ಸಾಧ್ಯನಾ ಅದು? ಗೊತ್ತಾಯ್ತು ನಿಮ್ಮ ಪ್ರಶ್ನೆ. ಒಂದು ಹೇಳ್ತೀನಿ, ಇವ್ರು ಮುಹೂರ್ತ ಮತ್ತೆ ಚೇಂಜ್ ಮಾಡ್ಕೊಂತಾನೆ ಇರ್ತಾರೆ. ಇವಾಗ ಸಂಕ್ರಾಂತಿ ಇದೆ, ನೆಕ್ಸ್ಟ್ ಯುಗಾದಿಗೆ ಹೋಗ್ಬೋದು, ಅದಾದ್ಮೇಲೆ ಶಿವರಾತ್ರಿ, ರಾಮನವಮಿ. ಮಾಡಿಲ್ಲ ಪ್ಲೀಸ್, ಅಲೋಮಿ. ಓಕೆನಾ, ಮುಹೂರ್ತ ಚೇಂಜ್ ಆಗ್ತಾ ಇರ್ಬೋದು, ಬಟ್ ಸರ್ಕಾರ ಸುಭಿಕ್ಷ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಮ್ದೇ ಆದ ಶಾಸಕರು ನಮಗೆ ಕೆಲವೊಂದು ಕಿವಿ ಮಾತು ಸಲಹೆಗಳನ್ನ ಹೇಳ್ತಿದ್ರೆ, ಇಲ್ಲಿ ಕೆಲಸ ಆಗ್ತಿಲ್ಲ, ಸ್ವಲ್ಪ ಹೇಳಿ ಅಧಿಕಾರಿಗಳಿಗೆ ಹಂಗೆ ಅಂತ. ಎಷ್ಟೋ ಜನ ಅಧಿಕಾರಿಗಳು ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ನಾವು ಈ ಬಂದ ಮೇಲೆ ವಿತಿನ್ 7 ಮಂತ್ಸ್ ತುಂಬಾ ಜನ ಯಾರು ಕಡು ಭ್ರಷ್ಟರಿದ್ದಾರೆ, ಅಧಿಕಾರಿಗಳು, ಪೊಲೀಸ್ ಆಫೀಸರ್ ಇಂದ ಇಡ್ಬೋದು, ಅಧಿಕಾರಿಗಳು ಎಲ್ಲ ಸಸ್ಪೆಂಡ್ ಆಗಿದ್ದಾರೆ. ಇದನ್ನ ಆಕ್ಷನ್ ತಗೊಂತೀವಿ. ಇವಾಗ ಅವರೊಂದು ಮಾತು ಹೇಳಿದ್ರು, DK ಶಿವಕುಮಾರ್ ಅವ್ರ ಮೇಲೆ ಬಹಳ ಗಂಭೀರವಾದ ಆರೋಪ ಮಾಡಿದ್ರು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅದು ಏನು ಇವ್ರು ಇದಾರಲ್ಲ, ಕರ್ನಾಟಕ ಸ್ಟೇಟ್ ಲೀಗಲ್ ಅಸೋಸಿಯೇಷನ್ ಇವ್ರು ಇರ್ತಾರಲ್ಲ, ಯಾರಪ್ಪ ಅವ್ರ ಹೆಸರು ಮರ್ತೈತ, ಅವ್ರದ್ದು ಅಪ್ರೂವಲೇ ತಗೊಂಡಿಲ್ಲ ಅವರು, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅವರು. ಆಮೇಲೆ ಇವರು ವರ್ಬಲ್ ಇದು ಹೇಳಿದ್ದಾರೆ CM ಅವರು ಮಾಡಿ ಅಂತ, ಲಿಖಿತ ರೂಪದಲ್ಲೂ ಕೊಟ್ಟಿಲ್ಲ, ಅದನ್ನ ನಾವು ಡ್ರಾಪ್ ಮಾಡಿದ್ದೀವಿ. ಇದು ಆದಿತ್ಯ ಯೋಗಿನ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ನಾವು ಅದನ್ನ ಸ್ಪಾಯ್ಸ್ ಮಾಡಿದ್ದೀವಿ. ಇವಾಗ ಆದಿತ್ಯ ಯೋಗಿನಾಥ್ ಅವ್ರ ಮೇಲೆ ಎಷ್ಟು ಕೇಸ್ ಇತ್ತು, ಇನ್ಕ್ಲೂಡಿಂಗ್ ಮರ್ಡರ್ ಕೇಸ್ ಇತ್ತು, ವಿಡ್ರಾ ಮಾಡ್ಕೊಂಡ್ರು, ಅದಕ್ಕೆ ಉತ್ತರ ಕೊಡ್ಲಿ. ಇನ್ಕ್ಲೂಡಿಂಗ್ ಮರ್ಡರ್ ಕೇಸ್ ಆದಿತ್ಯ ಯೋಗಿನಾಥ್ ಅವ್ರ ಮೇಲೆ ಇತ್ತು, ವಿಡ್ರಾ ಮಾಡ್ಕೊಂಡ್ರು, ಉತ್ತರ ಕೊಡ್ಲಿ ಅವರು. DK ಶಿವಕುಮಾರ್ ಅಷ್ಟು ಇನ್ಕ್ಲೂಡಿಂಗ್ ಮರ್ಡರ್ ಕೇಸ್ ಆದಿತ್ಯ ಯೋಗಿನಾಥ್ ಮೇಲೆ ಇತ್ತು, ಹಲವಾರು ಕೇಸ್ಗಳು ಇತ್ತು, ವಿಡ್ರಾ ಮಾಡ್ಕೊಂಡ್ರು. ಕ್ಯಾಬಿನೆಟ್ ಯಾಕೆ ದುರ್ಬಳಕೆ ಮಾಡ್ಕೋತೀರಾ? ಅನ್ಸೈಂಟಿಫಿಕ್ ಆಗಿರೋದಕ್ಕೆ ಅದನ್ನ ಹಿಂದಕ್ಕೆ ತಗೊಂಡಿದ್ದೀವಿ. ನೀವು ಇವರೆಲ್ಲ ಕಾನೂನು ಬದ್ಧವಾಗಿ ಮಾಡಿದ್ರೆ ನಾವು ತಗೊಳ್ಳಕ್ಕೆ ಬರ್ತಾ ಇಲ್ಲ. ಕಿರಣ್ ಅವರ ನಿಮಿಷ, ಸಂಕೀರ್ತ ಅವರ ನಿಮಿಷ.